ಅಜಿತ್ ಹನುಮಕ್ನವ್ರು 100% ಕರೆಕ್ಟ್. ಅವ್ರು ಮಾಡಿದ್ದು ತಪ್ಪದ. ಅವರಿಗೆ ನೀವು ಒಯ್ದು ಪೊಲೀಸ್ ಸ್ಟೇಷನ್ಗೆ ಆ ವಿಡಿಯೋ ತೋರಿಸ್ರಿ, ಪೊಲೀಸರು ನೋಡ್ತಾರ ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರ ಅಂತಂದ್ರ ಅವ್ರ ಮೇಲೆ ಕೇಸ್ ಆಗ್ಲಿ, ನಾನು ಒಪ್ತೇನೆ ಇದನ್ನ. ಆದ್ರ ಅವರು ಮಾಡಿದಂತಹ, ಅವ್ರು ಯಾವತ್ತು ಮಾಡ್ಯಾರೋ ಅಥವಾ ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದು ಗೊತ್ತಿಲ್ಲ. ಸೊ ಅವ್ರು ಮಾಡಿದಂತಹ ಈ ಘಟನೆಯಿಂದ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಪ್ರಾಣಹಾನಿ ಸಂಭವಿಸಿಲ್ಲ. ಇದು ಲಕ್ಷದೊಳಗೆ ಇಟ್ಕೊಂಡ್ಬಿಟ್ರಿ. ಇದು ಅಜಿತ್ ಹನುಮಕ್ನವ್ರದ ಆಗಿತ್ತಂತಂದ್ರ ವಿಡಿಯೋ 100% ಅವ್ರು ಮಾಡಿದ್ದು ತಪ್ಪದ. ಆದ್ರೆ ಒಂದ್ ಮಾತ್ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಬಂದದ್ದು ಯಾಕಂತಂದ್ರ ದರ್ಶನ್ ಅವರಿಗೆ ಬೈದದ್ದಕ್ಕೆ ಈ ವಿಡಿಯೋ ಬಂದಿದೆ ಹೊರತು ಬೇರೆ ಯಾವ ಕಾರಣನೂ ಇದ್ರ ಹಿಂದೆ ಇಲ್ಲ. ಇದು ಎಲ್ಲರಿಗೂ ಕ್ಲಿಯರ್ ಕಟ್ ಗೊತ್ತದ, ಹೌದಾ? ಸೊ 100% ಅಜಿತ್ ಅವರು ಆ ವಿಡಿಯೋದೊಳಗೆ ಮಾಡಿದ್ದು ತಪ್ಪದ. ಅವ್ರ ಅಜಿತ್ ಅವರ ಆಗಿದ್ರ, ಇದು ಒರಿಜಿನಲ್ ವಿಡಿಯೋನೇ ಆಗಿದ್ರ. ಆದ್ರ ಅಲ್ಲೇ ಯಾವುದೇ ಕಾರಣಕ್ಕೂ ಯಾವ ಪ್ರಾಣ ಹಾನಿಯೂ ಸಂಭವಿಸಿಲ್ಲ. ಸೊ ಹಿಂಗಾಗಿ ಆ ವಿಡಿಯೋವನ್ನ ನಾವು ನೋಡಿದಾಗ ನಮಗ ಅಷ್ಟೇನ್ ಅನ್ಸುದಿಲ್ಲ. ಆದ್ರೆ ಈ ವಿಡಿಯೋ ಬಂದದ್ ಯಾಕ ಅಂತಂದ್ರ ದರ್ಶನ್ ಅವ್ರನ್ನ ಟಿವಿ ಒಳಗೆ ಕೂತಾಗ 2 ಶಬ್ದ 4 ಶಬ್ದ ಆ ಕಡೆ ಈ ಕಡೆ ಬೈದಿದ್ರಿಂದ. ಹಂಗಿದ್ರ ದರ್ಶನ್ ಅವ್ರಿಗೆ ಬೈಯುವಂತಹ ಒಂದು ವಿಚಾರ ಆ ಮನುಷ್ಯಾಗ ಹೆಂಗ್ ಇಂಪ್ಯಾಕ್ಟ್ ಆಯ್ತು? ದರ್ಶನ್ ಅವ್ರಿಗೆ ಮತ್ತೆ ಅಜಿತ್ ಅವ್ರಿಗೆ ಆಗ್ ಬರಂಗಿಲ್ಲೇನು, ಅಥವಾ ದರ್ಶನ್ ಅವ್ರ ಫ್ಯಾನ್ಸಿಗೆ ಅವ್ರಿಗೆ ಆಗ್ ಬರಂಗಿಲ್ಲೇನು ಅಂತ ಕೇಳಿದ್ರ ಇದಕ್ಕ ಒಂದೇ ಒಂದು ಉತ್ತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಣುಕಾ ಸ್ವಾಮಿ ಮನೆಗೆ ಹೋಗಿರ್ತಾರ ಯಾರು? ಅಜಿತ್ ಹನುಮಕ್ನವ್ರು. ಹೋದಾಗ ಹೊಸದಾಗಿ ಮದುವೆ ಆದ, ಅವರನ್ನೇ ನಂಬಿದ 5 ತಿಂಗಳ ಗರ್ಭಿಣಿ ಹೆಂಡತಿಯನ್ನ ನೋಡಿದಾಗ, ಮತ್ತ ಅವರ ತಂದೆ ತಾಯಿಗಳನ್ನ ನೋಡಿದಾಗ ಅದರಿಂದ ಇಂಪ್ಯಾಕ್ಟ್ ಅವ್ರ ಮೇಲಾಗಿ, ಏನಪ್ಪಾ ಹಿಂಗಾಗ್ಬಿಡ್ತಲ್ಲ ಈ ಮನುಷ್ಯನ ಪರಿಸ್ಥಿತಿ, ಇವ್ರ ಫ್ಯಾಮಿಲಿ ಪರಿಸ್ಥಿತಿ ಹಿಂಗಾತಲ್ಲ, ಈ ಒಂದು ಇದ್ರೊಳಗ ಅವ್ರು ಬೈದಿರ್ತಾರ ಹೊರತು ಬೇರೆ ಯಾವ ವೈಯಕ್ತಿಕವಾದಂತಹ ದ್ವೇಷದಿಂದ ಬೈದಿಲ್ಲ. ಇದು ಫಸ್ಟ್ ಥಿಂಗ್. ಎರಡನೇದು ಇನ್ನೊಂದೇನು ಅಂತಂದ್ರ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವ್ರಿಗೂ ಕೂಡ ಬಹುತೇಕ ಈ ಹಿಂದಿನ ವಿಚಾರಗಳೆಲ್ಲ ಗೊತ್ತಿತ್ತು ಅಂತಂದ್ರ ಯಾವುದು? ಇವ್ರಿಗೆ ಈಗ ಜಸ್ಟ್ ಮದುವೆ ಆಗ್ಯದ, 5 ತಿಂಗಳಾಗ್ಯದ, ಗರ್ಭಿಣಿ ಇದ್ದಾಳ, ಬಹುತೇಕ ಯಾರ ಹೇಳಿರ್ತಾರೋ ಏನೋ. ಇವ್ರುನು ಹೊಡೆದ್ ಕಳಿಸ್ಬೇಕಂತನ ಅವ್ನ್ ಕರ್ಕೊಂಡ್ ಬಂದಿರ್ತಾರ ಹೊರತು ಅವನು ಸಾಯಿಸ್ಬೇಕು ಅಂತ ಹೇಳಿ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವ್ರಿಗೂ ಉದ್ದೇಶ ಇರುವುದಿಲ್ಲ. ಅದು ಅವ್ರ ಹಣೆ ಬಾರ ಕೆಟ್ಟಿತ್ತು. ಹಿಂಗಾಗಿ ಅವ ಸತ್ ಕೂಳೇನ ಜೈಲಿಗೆ ಹೋದ್ರು, ನ್ಯಾಯಾಂಗ ಬಂಧನ ಹಂಗ ವಿಸ್ತರಣೆ ಹಾಕೋತನ ಹೊಂಟದ. ಬಟ್ ಈ ಎರಡೂ ಸನ್ನಿವೇಶ ಯಾವುದು? ಅಜಿತ್ ಹನುಮಕ್ನವರು ರೇಣುಕಾ ಸ್ವಾಮಿ ಮನೆಗೆ ಹೋಗಿದ್ದಕ್ಕ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ಈ ವಿಚಾರವನ್ನ ತಿಳ್ಕೊಂಡು ಆಯ್ತಪ್ಪ ಬಿಟ್ಟು ಕಳಿಸ್ರಿ ಅವನ್ನ ಅಂದಿರ್ಬೋದು. ಆ ಟೈಮಿಗೆ ಆ ಹೊಡೆದದ್ದು ಪೆಟ್ಟು ತಾಳ್ಲಿಕ್ಕೆ ಆಗ್ಲಾರ್ದ ಅವ ಸತ್ತಿರಬಹುದು. ಸೊ ಇವತ್ತೆಲ್ಲ ಏನ್ ಈ ಮಾತುಗಳು ಚರ್ಚೆಗಳು ಎಲ್ಲ ಆಗ್ಲಿಗತ್ತಾವಲ್ಲ, ಅಜಿತ್ ಹಿಂಗ ಅಜಿತ್ ಹಂಗ, ಅವ್ರ ವೃತ್ತಿಗೆ ಅವ್ರು ಏನೂ ಮೋಸ ಮಾಡಿಲ್ಲ. ದರ್ಶನ್ನು ಕೂಡ ಅವ್ರ ವೃತ್ತಿಗೆ ಅವ್ರು ಏನೂ ಮೋಸ ಮಾಡಿಲ್ಲ. ಅವ್ರು ಆಸ್ ಅ ಆಕ್ಟರ್ ಆಗಿ ಅವ್ರು ತಮ್ಮ ಕೆಲಸ ಮಾಡ್ಯಾರ, ಆಸ್ ಅ ಜರ್ನಲಿಸ್ಟ್ ಆಗಿ ಅಜಿತ್ ಅವ್ರು ತಮ್ಮ ಕೆಲಸ ಮಾಡ್ಯಾರ. ಆದ್ರ ಮಾತನಾಡುವಂತಹ ಬರದೊಳಗ ಇಬ್ಬರಿಗೂ ಇದ್ದ ಇಂಪ್ಯಾಕ್ಟ್ ಬ್ಯಾರೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ಸೊ ಈ ಇಂಪ್ಯಾಕ್ಟ್ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ನಮಗ್ ಗೊತ್ತಾಗ್ತದ ಆ ಮನುಷ್ಯನ್ ಬಾಯದಿಂದ ಈ ಶಬ್ದ ಯಾಕೆ ಬಂತು, ಈ ಮನುಷ್ಯನ್ ಬಾಯದಿಂದ ಅಜಿತ್ ಹನುಮಕ್ನವ್ರ ಬಾಯಿಂದ ಆ ಶಬ್ದ ಯಾಕೆ ಬಂತು, ದರ್ಶನನ ಬಾಯಿಂದ ಈ ಶಬ್ದ ಯಾಕೆ ಬಂತು, ಅಥವಾ ಅವರನ್ನು ಹೊಡೆಯುವಂತ ಪರಿಸ್ಥಿತಿ ಯಾಕೆ ಬಂತು. ಅದಕ್ಕೆ ನಾನು ಇದನ್ನ ಹೇಳಿಕತ್ತೀನಿ. ಒಂದು ಸಾಮಾನ್ಯ ದೃಷ್ಟಿಕೋನದಿಂದ ಇಬ್ಬರ ವಿಚಾರಧಾರೆಗಳನ್ನ ನೀವು ನೋಡಿದ್ರಿ ಅಂತಂದ್ರ ಟಿವಿ ಒಳಗೆ ಮಾತಾಡಿದ್ದು ಅಜಿತ್ ಅವ್ರ ತಪ್ಪಲ್ಲ, ದರ್ಶನ್ ಮಾಡಿದ್ದು ಅವರಿಗಾದಂತ ಅನುಭವ, ಸೊ ಅದೇನಿದೆ ಅದು ತಪ್ಪಲ್ಲ. ಅದರಿಂದ ಈ ಎಲ್ಲದಕ್ಕೂ ಒಂದು ಪಾಠ ನಮಗ ನೋಡ್ಲಿಕ್ಕೆ ಏನ್ ಸಿಗ್ತದ ಅಂತಂದ್ರ
ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು ಈ ಜಗತ್ನೊಳಗ. ಹೇಳು ಮುಂದಾಗನೇ ಹೇಳ್ತಾರ, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಆಮೇಲೆ ಇನ್ನೊಂದು ಟ್ರೆಂಡ್ ಹೆಂಗ ಆಗ್ಬಿಟ್ಟದ ಅಂತಂದ್ರ, ನೀ ತಪ್ಪಂತ ಹೇಳಿದ ಕೂಡನ ನೀ ಎಷ್ಟು ಸರಿ ಅಂತ ಕ್ಯಾಲ್ಕುಲೇಟ್ ಅಂತ ಮಾಡುವಂತ ಮಂದಿನ ಜಾಸ್ತಿ ಆಗ್ಬಿಟ್ಟಾರ. ಹೌದಪ್ಪ, ಇದು ನಂದು ತಪ್ಪದ, ನಾ ತಿದ್ಕೋತೇನಿ, ನಾ ನಡಿತೇನಿ ಅಂದ್ರ ಮೊದ್ಲೇಕೊಂದು ಮಾತಿತ್ತು ಏನಂತಂದ್ರ, ಬೈದ್ ಹೇಳ್ಲಿಕತ್ತಾರ ಅಂತಂದ್ರ ಬುದ್ಧಿ ಹೇಳ್ಲಿಕತ್ತಾರ, ಬೈದ್ ಹೇಳ್ದವ್ರು ಚಲೋ ಹೇಳ್ತಾರ. ಆ ಮೆಂಟಾಲಿಟಿ ಇಲ್ಲೇ ಇಲ್ಲ ಈಗ. ಎಲ್ಲಾರ್ಗು ನೀ ಯಾವ ಬೈಯವ, ನೀ ಎಷ್ಟರ ಮಟ್ಟಿಗೆ ನನಗ್ ಬೈತಿ, ನೀ ಎದಕ್ ಬೈತಿದಿ, ಇದೇ ಮಾತೊಳಗೇನೆ ಭರದೊಳಗೇನೆ ಹೊಂಟ್ಬಿಟ್ಟಾರ ಜನ ಹೊರತು, ಯಾರೋ ಬೈದು ಎರಡು ಚಲೋ ಮಾತು ಹೇಳಿಕತ್ತಾರ ಅಂತಂದ್ರ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಯಾರಲ್ಲಿ ಉಳಿದಿಲ್ಲ. ಆಮೇಲೆ ಯಾರು 100% ಕರೆಕ್ಟ್ನೂ ಅಲ್ಲ, ಅದನ್ನ ತಿಳ್ಕೊಂಡ್ಬಿಡ್ರಿ. ಆಮೇಲೆ ಎಲ್ಲರೂ ಎಲ್ಲಾರ ಬಗ್ಗೆ ಮಾತಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವಸ. ಅದು ಒಂಥರ ಬಹಳ ಕೆಟ್ಟ ಅನಿಸ್ತದ. ಒಂದು ವೇಟೇಜ್ ಅದ ರೀ, ಆ ಮನುಷ್ಯ ಅಷ್ಟು ದುಡ್ದಾನ, ಅಷ್ಟು ಇದನ್ ಮಾಡ್ಯಾನ, ಒಬ್ಬ ಪತ್ರಕರ್ತನಾಗಿ ದೇಶ ವಿದೇಶಗಳನ್ನ, ಸಾವಿರಾರು ಸುದ್ದಿಗಳನ್ನ ಆಮೇಲೆ ಯಾವ ರೀತಿ ಪ್ರಕಟಿಸ್ಬೇಕು ಅಂತ ಅನ್ನೋದು ಆ ವ್ಯಕ್ತಿಗೆ ಗೊತ್ತದ. ಹಿಂಗಾಗಿ ಅವ್ರ ಆ ಹುದ್ದೆ ಒಳಗಿದ್ದಾರ, ಆ ಉದ್ಯಮದೊಳಗಿದ್ದಾರ, ಅವ್ರ ಅದನ್ನ ಮಾಡ್ತಾರ, ಅವ್ರಿಗೆ ಅದನ್ನ ನಾವು ಮಾಡ್ಲಿಕ್ಕೆ ಬಿಡೋಣ ಅಂತ. ಆದ್ರ ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡುದು ಅಂತ ಅನ್ನೋದು ಏನದಲ್ಲ, ಇದು ತಪ್ಪು. ಈ ಫಾರ್ಮ್ಯಾಟ ತಪ್ಪದ ಮೊದ್ಲೇಕ. ಸೊ ಸೋಷಿಯಲ್ ಮೀಡಿಯಾ ಏನು ಮಾಡ್ಲಿಕ್ಕೆ ಬರುದಿಲ್ಲ, ತಮ್ಮ ತಮ್ಮ ಅನಿಸಿಕೆಗಳನ್ನ ಹಾಕ್ಲಿಕ್ಕೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಅದ. ಆದ್ರೂನು ಕೂಡ ಒಬ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರ ಅದನ್ನ ಹೇಳುವಂತ ರೀತಿ, ಆಮೇಲೆ ಬಾಯ್ ಬಂದಂಗ್ ಬೈಯುವುದು ಅನ್ನೋದು. ಅವ್ರ ಹೆಣ್ಮಕ್ಳು ಇರ್ತಾರ, ಹೆಂಗ್ ಬೇಕಾದಂಗ್ ಮಾತಾಡ್ತಾರ, ಗಂಡಸರು ಇರ್ತಾರ, ಹೆಂಗ್ ಬೇಕಾದಂಗ್ ಮಾತಾಡ್ತಾರ. ಆ ಶಬ್ದಗಳನ್ನ ಮಾತಾಡ್ತಿರ್ಬೇಕಾದ್ರ ಸ್ವಲ್ಪ ನಾವು ನಾಲ್ಗಿ ಬಿಗಿಯಾಗಿ ಹಿಡ್ಕೋಬೇಕು. ಯಾರನ್ನು ಬೈದು ಅಂದು ಮಾಡಿ ಮಾತಾಡ್ಸುವಂತದ್ದಲ್ಲ, ಅದು ಪದ್ಧತಿನ ಅಲ್ಲ. ನಾವೇನ್ ಮಾತಾಡ್ತೇವಲ್ಲ, ಮಾತಾಡೋದ್ರ ಮೇಲೆ ಫಸ್ಟಿಗೆ ನಮ್ಮನ್ನ ಅಳದ್ ಬಿಡ್ತಾರ ಜನ. ಸೊ ಅದು ಬಂದಾಗ